ಎಲ್ರಿಗೂ ನಮಸ್ಕಾರ. ನಾನು ಕಮಲಮ್ಮ. ರಾಷ್ಟ್ರೀಯ ದೇಹಾಂಗದಾನ ಜಾಗೃತಿ ಸಮಿತಿ, ಶ್ರೀಮಾತಾ ಶಾರದಾ ಸಾಹಿತ್ಯ ಸೇವಾ ವೇದಿಕೆ, ದೇಹಾಂಗದಾನ ಸಾಹಿತ್ಯ ಪರಿಷತ್ತು ಕರ್ನಾಟಕ ಇವರ ಸಂಯುಕ್ತಾಶ್ರಯದಲ್ಲಿ ದೇಹಾಂಗದಾನ ಜಾಗೃತಿ ಉಪನ್ಯಾಸ. ಈ ದೇಹವಿದು ಮೂಳೆ ಮಾಂಸದ ತಡಿಕೆ, ತೊಗಲಿನ ಹೊದಿಕೆ. ಮನುಷ್ಯ ಬೆಲೆ ಕೊಡಬೇಕಾದ ಮನುಷ್ಯತ್ವಕ್ಕೆ. ಮರಣಾನಂತರ ದೇಹವನ್ನು ಹೂಡುವ ಅಥವಾ ಚಿತೆಯಲ್ಲಿ ಸುಡುವ ಮೂಲಕವೂ ನೆರವೇರಿಸುವ ಶವ ಸಂಸ್ಕಾರ ಕೇವಲ ಕಳೆಬರವನ್ನು ವಿಸರ್ಜಿಸುವ ಪಂಚಭೂತಗಳಲ್ಲಿ ವಿಲೀನವಾಗಿಸುವ ಕ್ರಿಯೆ. ದೇಹಾಂಗದಾನ ಮತ್ತು ಅಂಗಾಂಗ ದಾನಕ್ಕೆ ಸಂಬಂಧಪಟ್ಟಂತೆ ಸಮಾಜದಲ್ಲಿ ಹಲವಾರು ಮೂಢನಂಬಿಕೆಗಳು ಬೇರ್ಪಟ್ಟಿವೆ. ಅಂದರೆ ದೇಹ ಛೇದವಾದರೆ ಮೋಕ್ಷ ಪ್ರಾಪ್ತಿಯಾಗದು ಎನ್ನುವ ನಂಬಿಕೆ ಇದೆ. ಈ ದಾನಗಳಲ್ಲಿ ತುಂಬ ಶ್ರೇಷ್ಠವಾಗಿದ್ದು ದೇಹಾಂಗದಾನ. ಧನದಾನ, ವಿದ್ಯಾದಾನ, ಅನ್ನದಾನ, ರಕ್ತದಾನಕ್ಕಿಂತಲೂ ಶ್ರೇಷ್ಠವಾಗಿದ್ದು ದೇಹಾಂಗದಾನ. ದಿನಕರ ದೇಸಾಯಿಯವರ ಒಂದು ಚುಟುಕು, ಸತ್ತ ಮೇಲಾದರೂ ದೇಹ ಸೇವೆಗೆ ಬರಲಿ, ಇಂದಿಗೆ ನರಜನ್ಮ ಸೇವೆಗೆಂದು ತನ್ನ ಸ್ವಾರ್ಥವನ್ನೆನ್ನದು ವ್ಯರ್ಥವಾಗಿದೆ, ದೇವ ನಿಜ ಸೇವೆ ಗೈಯಲಿಕ್ಕೆ ಬರಲಿ ಮುಂದು ಎನ್ನುವ ಹಾಗೆ ಈ ಅಮೂಲ್ಯ ದೇಹವನ್ನು ಬೆಂಕಿಯಲ್ಲಿ ಸುಡುವ ಅಥವಾ ಮಣ್ಣು ಮಾಡುವ ಬದಲು ದಾನವಾಗಿ ನೀಡುವ ಉತ್ಕೃಷ್ಟ ಅವಕಾಶ ನಮ್ಮೆಲ್ಲರಿಗೂ ಇದೆ. ಅಂಗದಾನ, ದೇಹದಾನ ಮಾಡಿದ ಬಳಿಕವೂ ದೇಹದಾನಿಯ ಬಾಂಧವರು ತಮಗಿಷ್ಟವಾದ ರೀತಿಯಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಬಹುದು. ಅಂದರೆ ಮುಕ್ತಿ ಬೇಕಾಗಿರುವುದು ಆತ್ಮಕ್ಕೆ ಹೊರತು ದೇಹಕ್ಕಲ್ಲ. ಮಾನವ ತನ್ನ ಜೀವಿತಾವಧಿಯುದ್ದಕ್ಕೂ ಪರೋಪಕಾರಿಯಾಗಿ ಬಾಳಿ ಹುಟ್ಟಿನ ಸಾರ್ಥಕತೆಯನ್ನು ಪಡೆಯುವುದೇ ಶ್ರೇಷ್ಠ ವ್ಯಕ್ತಿತ್ವದ ಆಶಯವಾಗಿದೆ. ಹೀಗಿರುವಾಗ ಆಕಸ್ಮಿಕವಾಗಿ ಅಂಗ ಕಳೆದುಕೊಂಡವರು, ಜನ್ಮತಃ ಅಂಗವಿಕಲರು, ನಾನಾ ಕಾಯಿಲೆಗಳಿಂದ ಅಂಗವೈಫಲ್ಯಕ್ಕೆ ಒಳಗಾದವರು, ಹೀಗೆ ಒಂದಲ್ಲ ಒಂದು ಕಾರಣಕ್ಕಾಗಿ ಜೀವದೊಂದಿಗೆ ಸೆಣಸಾಡುತ್ತಿರುವವರಿಗೆ ಜಾತಿ, ಲಿಂಗ, ಧರ್ಮ ಭೇದವಿಲ್ಲದೆ ಅಂಗಕಸಿ, ಲಿಂಗ ಮತ್ತು ಅಂಗ ಜೋಡಣೆ ಮಾಡಿ ಅವರ ಬದುಕನ್ನು ಸುಗಮಗೊಳಿಸಬೇಕಾಗಿದೆ. ವೈದ್ಯಕೀಯ ವಿದ್ಯಾರ್ಥಿಗಳ ಸಂಶೋಧನಾ ಪ್ರಯೋಗಕ್ಕೆ ಮಾನವ ದೇಹಗಳು ದೊರಕುತ್ತಿಲ್ಲ. ವೈದ್ಯಕೀಯ ಕಾಲೇಜುಗಳ ವೈದ್ಯರು ರೂಪಿಸುವ ಶ್ರೇಷ್ಠ ಕಾರ್ಯಕ್ಕೆ ದೇಹದಾನ ಸಹಕಾರಿಯಾಗುತ್ತದೆ. ಅಲ್ಲದೆ ಬದುಕಿರುವಾಗಲೇ ಪಿತ್ತಜನಕಾಂಗ, ಮೂತ್ರಪಿಂಡ, ತ್ವಚೆ, ರಕ್ತ ಮತ್ತಿತರ ಅಂಗಾಂಗಗಳನ್ನು ದಾನ ಮಾಡಬಹುದು. ಮರಣಾನಂತರ ಕಣ್ಣು, ಕಿವಿಯ ತಮಟೆ, ಕಿವಿಯ ಮೂಳೆ, ಇತರ ಮೂಳೆಗಳು, ಅಸ್ಥಿಮಜ್ಜೆ, ಹೃದಯ ಕವಾಟ, ಶ್ವಾಸಕೋಶ, ಮೇದೋಜರಿಕ ಗ್ರಂಥಿ, ರಕ್ತನಾಳ ಮುಂತಾದವುಗಳನ್ನು ಬೇರೊಬ್ಬರಿಗೆ ಕಸಿ ಮಾಡಲು ಅಥವಾ ಅಂಗ ಜೋಡಣೆಗಾಗಿ ಬಳಸಬಹುದು. ದೇಹದಾನಿಗಳು ತಮ್ಮ ದೇಹದಾನ ಸಮಿತಿಯ ಉಯಿಲನ್ನು ಅಧಿಕೃತ ವೈದ್ಯಕೀಯ ಸಂಸ್ಥೆಗಳಲ್ಲಿ ನೋಂದಾಯಿಸಬಹುದು. ದೇಹಾಂಗದಾನ ಕಾಯ್ದೆಯ ಅಧಿನಿಯಮದಂತೆ ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ವಿದ್ಯಾಲಯ ಅಥವಾ ಆಸ್ಪತ್ರೆಗೆ ನಿಗದಿತ ಅರ್ಜಿಯಲ್ಲಿ 2 ಭಾವಚಿತ್ರದ ಜೊತೆಗೆ 2 ಸಂಬಂಧಿಗಳ ಸಮ್ಮತಿಯೊಂದಿಗೆ ಸಲ್ಲಿಸಬಹುದು. ಹೀಗೆ ಗುರುತಿನ ಚೀಟಿಯನ್ನು ಪಡೆಯಬಹುದು. ಈ ಗುರುತಿನ ಚೀಟಿಯು ಮೃತದೇಹವನ್ನು ಸಂಬಂಧಿಗಳು ನೋಂದಾಯಿಸುವ ಸಂಸ್ಥೆಗೆ ಸ್ಥಳಾಂತರಿಸುವಾಗ ಉಪಯೋಗವಾಗುತ್ತದೆ. ಜೀವಿತಾವಧಿಯಲ್ಲಿ ಇಂಥ ಅರ್ಜಿ ಸಲ್ಲಿಸಲು ಸಾಧ್ಯವಾಗದೇ ಇದ್ದ ವ್ಯಕ್ತಿಯ ದೇಹವನ್ನು ಅವನ ಸಂಬಂಧಿಗಳು ದಾನ ಮಾಡಲು ಇಚ್ಛಿಸಿದರೆ ಅಫಿಡವಿಟ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಸಂಬಂಧಿಗಳು ದೇಹವನ್ನು ನೀಡುವಾಗ ಮರಣದ ಕಾರಣವನ್ನು ದೃಢೀಕರಿಸಿದ ಪ್ರಮಾಣ ಪತ್ರದೊಂದಿಗೆ ಸಾವು ಸಂಭವಿಸಿದ 6 ಗಂಟೆಗಳೊಳಗಾಗಿ ನೋಂದಾಯಿಸಿದ ಸಂಸ್ಥೆಗೆ ಮಾಹಿತಿ ನೀಡಬೇಕು. ತಡವಾದರೆ 6 ಗಂಟೆಗಳ ನಂತರ ದೇಹ ಕೊಳೆಯಲು ಆರಂಭಿಸುತ್ತದೆ. ಹೀಗೆ ಮಾಡಿದರೆ ಸಂಸ್ಥೆಯ ಶವವನ್ನು ಸಾಗಿಸಲು ವ್ಯವಸ್ಥೆ ಮಾಡುತ್ತದೆ. ಮರಣೋತ್ತರ ಪರೀಕ್ಷೆಗೆ ಒಳಗಾದ ಕೊಳೆತ, ಅಪಘಾತ, ಆತ್ಮಹತ್ಯೆ ಅಥವಾ ಕೊಲೆಯ ಕಾರಣದಿಂದ ಮೃತಪಟ್ಟ ಶವಗಳನ್ನು ಸಂಸ್ಥೆಗಳು ಸ್ವೀಕರಿಸುವುದಿಲ್ಲ. ಹೀಗೆ ದಾನವಾಗಿ ಪಡೆದ ದೇಹಗಳನ್ನು ವೈದ್ಯಕೀಯ ಸಂಸ್ಥೆಗಳು ಅತ್ಯಂತ ಗೌರವ ಮತ್ತು ಕೃತಜ್ಞತೆಗಳೊಂದಿಗೆ ಸ್ವೀಕರಿಸಿ ಅಂಗಾಂಗ ಜೋಡಣೆಗೆ ಬಳಸಬಹುದಾದ ಅಂಗಗಳನ್ನು ಆ ಕೂಡಲೇ ಬಳಸಿಕೊಳ್ಳುತ್ತವೆ. ಉಳಿದ ದೇಹವನ್ನು ವಿಶೇಷ ರೀತಿಯಲ್ಲಿ ವೈಜ್ಞಾನಿಕವಾಗಿ ಸಂಸ್ಕರಿಸಿ ಮುಂದೆ ಹಲವಾರು ವರ್ಷಗಳ ಕಾಲ ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಇಲ್ಲಿಗೆ ನನ್ನ ಉಪನ್ಯಾಸ ಮುಗಿಯಿತು. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.